ಕಿರುಕುಳ ನೀಡುತ್ತಿದ್ದ ಫೈನಾನ್ಸ್ ಕಂಪನಿಗಳಿಂದ ಜೀವದಾನ ನೀಡಿದ ಜಿಲ್ಲಾಡಳಿತಕ್ಕೆ ಕೃತಜ್ಞತೆ ಸಲ್ಲಿಸಿದ ವಿನುತಾ ಮತ್ತು ಮಾರುತಿ ಕುಟುಂಬದವರು. 5 ಸ್ಟಾರ್ ಮೈಕ್ರೋ ಫೈನಾನ್ಸ್ ಕಂಪನಿಯ ಕಿರುಕುಳದಿಂದ ಬೇಸತ್ತು ತಮ್ಮ ಗ್ರಾಮವನ್ನೇ ತೊರೆದಿದ್ದ ವಿನುತಾ ಮತ್ತು ಮಾರುತಿ ಕುಟುಂಬ ಮನೆಗೆ ಮರಳಿದ್ದು ಸ್ವಗ್ರಾಮ ಸೇರಲು ಕಾರಣವಾದ ಜಿಲ್ಲಾಡಳಿತಕ್ಕೆ ಕುಟುಂಬ ಕೃತಜ್ಞತೆ ಸಲ್ಲಿಸಿದ್ದಾರೆ. ಜಿಲ್ಲಾಧಿಕಾರಿಗಳ ಆದೇಶಕ್ಕೆ ಜಿಲ್ಲೆಯ ಮತ್ತು ಗ್ರಾಮದ ಜನರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ. ಕೊರಟಗೆರೆ ತಾಲೂಕು ಚಿನ್ನರಾಯನದುರ್ಗ ಹೋಬಳಿ ಕುರಂಕೋಟೆಯ ನಿವಾಸಿ ವಿನುತಾ ಮತ್ತು ಮಾರುತಿ ದಂಪತಿ 5 ಸ್ಟಾರ್ ಮೈಕ್ರೋ ಫೈನಾನ್ಸ್ ಕಂಪನಿಯಿಂದ 2,50,000 ರುಗಳ ಸಾಲ ಪಡೆದು ಕೆಲವು ಕಂತುಗಳನ್ನು ಕಟ್ಟಲು ಸಾಧ್ಯವಾಗದಿದ್ದಾಗ ಫೈನಾನ್ಸ್ ಕಂಪನಿಯು ಯಾವುದೇ ನೋಟಿಸ್ ನೀಡದೆ ಏಕಾಏಕಿ ವಿನುತಾ ಅವರ ಮನೆಯ ಮೇಲೆ ಈ ಸ್ವತ್ತು 5 ಸ್ಟಾರ್ ಫೈನಾನ್ಸ್ ಕಂಪನಿಗೆ ಅಡಮಾನವಾಗಿದೆ ಎಂದು ಬರೆಸಿ ಅವಮಾನ ಮಾಡಿದ್ದರಿಂದ ಕುಟುಂಬವು ಸ್ವಗ್ರಾಮ ಬಿಟ್ಟು ಬೆಂಗಳೂರು ಸೇರಿತು. ವಿಷಯ ತಿಳಿದ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ.ವಿ. ಅಶೋಕ್ ಅವರು ಜನವರಿ 30ರಂದು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದಾಗ ವಿನುತಾ ಅವರು ಪಡೆದ 2,50,000 ಸಾಲಕ್ಕೆ ಫೈನಾನ್ಸ್ ಕಂಪನಿಯು 4,50,000 ರುಗಳನ್ನು ವಸೂಲಿ ಮಾಡಿದೆ. ಪಡೆದ ಸಾಲಕ್ಕೆ ಪ್ರತಿ ಕಂತನ್ನು ಪಾವತಿ ಮಾಡಿದ್ದು ಕೆಲವು ಕಂತುಗಳನ್ನು ಕಟ್ಟಲು ಸಾಧ್ಯವಾಗದಿದ್ದಾಗ ಫೈನಾನ್ಸ್ ಕಂಪನಿಯು ವಿನುತಾ ಅವರ ಕುಟುಂಬಕ್ಕೆ ಕಿರುಕುಳ ನೀಡಿ ಊರು ಬಿಡಲು ಕಾರಣವಾಗಿರುವುದು ಬೆಳಕಿಗೆ ಬಂದಿದೆ. ತಕ್ಷಣವೇ ಫೈನಾನ್ಸ್ ಕಂಪನಿಯು ಮನೆಯ ಗೋಡೆಯ ಮೇಲೆ ಬರೆಸಿರುವುದನ್ನು ಅಳಿಸಿ ಹೊಸದಾಗಿ ಬಣ್ಣ ಬಳಿಸಿ ಕುಟುಂಬವನ್ನು ಮರಳಿ ಮನೆ ಸೇರಿಸಲು ಕೈಗೊಳ್ಳಬೇಕಾದ ಕ್ರಮವನ್ನು ತಹಸೀಲ್ದಾರ್ ಮಂಜುನಾಥ್ ಹಾಗೂ ಸಿಪಿಐ ಅನಿಲ್ ಅವರಿಗೆ ಜಿಲ್ಲಾಧಿಕಾರಿಗಳು ಸ್ಥಳದಲ್ಲಿಯೇ ಆದೇಶಿಸಿದ್ದರು. ಜಿಲ್ಲಾಧಿಕಾರಿಗಳ ಆದೇಶವನ್ನು ಪಾಲಿಸಿದ ಅಧಿಕಾರಿಗಳ ತಂಡವು ಮನೆಯ ಗೋಡೆ ಮೇಲೆ ಬರೆಸಿದ ಸಾಲುಗಳನ್ನು ಅಳಿಸಿ ಬಣ್ಣ ಬಳಿದು ಕುಟುಂಬವನ್ನು ಮನೆಗೆ ಮರಳಿ ಕರೆಸುವಲ್ಲಿ ಯಶಸ್ವಿಯಾಗಿದೆ. ವಿನುತಾ ಮತ್ತು ಮಾರುತಿ ಕುಟುಂಬವು ಸ್ವಗ್ರಾಮಕ್ಕೆ ಮರಳಲು ಅವಕಾಶ ಮಾಡಿಕೊಟ್ಟ ಗೃಹ ಸಚಿವ ಡಾ. ಜಿ. ಪರಮೇಶ್ವರ್, ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಶೋಕ್ ವೆಂಕಟ್ರವರ ಹಾಗೂ ಅಧಿಕಾರಿಗಳ ತಂಡದ ಕಾರ್ಯಕ್ಕೆ ಕ್ಷೇತ್ರದ ಜನರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ತಗೊಂಡ್ಬಿಡ್ತಾರೆ, ಸಾಲ ಕೊಡ್ತಾರೆ ಅಂತ ತಗೊಂಡ್ಬಿಡ್ತಾರೆ. ತಗೊಂಡಾದ್ಮೇಲೆ ರೀಪೇಮೆಂಟ್ ಮಾಡೋದಿಲ್ಲ ಅಂದಾಗ ಇಂಥದ್ದೆಲ್ಲ ಘಟನೆಗಳು ನಡೀತವೆ. ಅಂಥದ್ದು ಕೂಡ ರೆಗ್ಯುಲೇಟ್ ಮಾಡ್ತೀವಿ ನಾವು. ಒಬ್ಬರಿಗೆ ಒಂದ್ಸರಿ ಸಾಲ ಕೊಟ್ಟ ಮೇಲೆ ಕೊಡಬಾರ್ದು ಅನ್ನೋ ಕಾನೂನಿನಲ್ಲಿ ಕೂಡ ತರ್ತಿದೆ. ಜನರಿಗೆ ಏನಾದರೂ ಸಂದೇಶ ಹೇಳೋದಾದ್ರೆ ಈ ಮುಖಾಂತರ ಇದೇ ಸಂದೇಶ ಸ್ಪಷ್ಟವಾಗಿದೆ. ಏನಿದೆ 6 ಗಂಟೆ ಮೇಲ್ಗಡೆ, ಸಂಜೆ 6 ಗಂಟೆ ಮೇಲ್ಗಡೆ ಮನೆ ಹತ್ರ ಬಂದು ಕಲೆಕ್ಷನ್ ಏಜೆಂಟ್ಸ್ ಆಗಲಿ ಅಥವಾ ಮ್ಯಾನೇಜರ್ ಇಲ್ಲಿ ಬರಬಾರ್ದು, ವಸೂಲಿ ಮಾಡಂಗಿಲ್ಲ ಅಂತ RBI ಗೈಡ್ಲೈನ್ಸ್ ಸ್ಪಷ್ಟವಾಗಿ ಇದೆ. ಸೊ ಈಗ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ RBI ಗೈಡ್ಲೈನ್ಸ್ ಕೆಳಗಡೆ ಬರ್ತಾರೆ. ಸೊ ಅದನ್ನು ವೈಲೇಟ್ ಮಾಡಿದರೆ ನಮ್ಮ ಜಿಲ್ಲಾ ಆಡಳಿತ ಅದನ್ನು ನೋಡಿಬಿಟ್ಟು ಸುಮ್ಮನೆ ಇರಲ್ಲ, ನಾವು ಸಿಒ ಕೇಸ್ ಬುಕ್ ಮಾಡ್ತೀವಿ. ಅದು ಈಗಾಗಲೇ ನಮಗೆ ಡೈರೆಕ್ಷನ್ಸ್ ಇದೆ ಮತ್ತು ಈಗ ಲಾ ಕೂಡ ಮಾಡ್ತಿದ್ದಾರೆ ನಮ್ಮನ್ನು ಸ್ವಲ್ಪ ಎನ್ಫೋರ್ಸ್ ಮಾಡಲಿಕ್ಕೆ. ಸೊ ಹಾಗಾಗಿ ಅದನ್ನು ನಾವು ಮಾಡ್ತೀವಿ. ಅದೇ ರೀತಿಯಲ್ಲಿ ಮೈಕ್ರೋ ಫೈನಾನ್ಸ್ ಕಂಪನೀಸ್ ಕೂಡ ಲೆಂಡಿಂಗ್ ಮಾಡುವಾಗ ಅವ್ರ ಹತ್ರ ಸಂಪೂರ್ಣ ಮಾಹಿತಿ ಇರುತ್ತದೆ, ಈ ವ್ಯಕ್ತಿ ಎಷ್ಟು ಕಡೆ ಲೋನ್ ತಗೊಂಡಿದ್ದಾರೆ ಅಂತ. ಬಿಕಾಸ್ ಅವರು ಆರ್ಗನೈಸ್ ಸೆಕ್ಟರ್ಸಿಂದ ಇರ್ಬೋದು ಅಥವಾ ಬೇರೆ ಮೈಕ್ರೋ ಫೈನಾನ್ಸ್ ಕಂಪನಿಯಿಂದ ಇರ್ಬೋದು, ಎಲ್ಲರನ್ನೂ ಆಧಾರ್ ನಂಬರ್ ಹಾಕಿದರೆ ಅವರಿಗೆ ಎಲ್ಲ ಗೊತ್ತಾಗುತ್ತೆ. ಸೊ ಬೇರೆ ಕಡೆ ಹೆಚ್ಚಿನ ಸಂಖ್ಯೆಯಲ್ಲಿ ಲೋನ್ ತಗೊಂಡ್ರೆ ಅವರು ಲಾಭಕ್ಕೋಸ್ಕರ ಸುಮ್ಮನೆ ಮತ್ತೊಮ್ಮೆ ಅವರಿಗೆ ಲೋನ್ ಕೊಡೋದನ್ನು ನಿಲ್ಲಿಸಬೇಕು. ಸೊ ಈಗ ತುಮಕೂರು ಜಿಲ್ಲೆ ನೋಡಬೇಕಾದ್ರೆ ಸುಮಾರು 64 crores ಔಟ್ಸ್ಟ್ಯಾಂಡಿಂಗ್ ಅಮೌಂಟು ಲೋನಲ್ಲಿ ಇದೆ. ನೆನೆ ನಾವು ಕೂಡ ಎಲ್ಲ ಹೇಳಿದ್ವಿ. ಈಗ ನೆಕ್ಸ್ಟ್ ಬ್ಯಾಂಗ್ಳೂರು ಅರ್ಬನ್ ನಮ್ಮದೇ ಇದೆ ರೈಟ್. ಸೊ ಹಾಗಾಗಿ ಇದೆಲ್ಲ ಇಷ್ಟು ಇದ್ದರೆ ಮತ್ತು ಅದನ್ನು ಅವ್ರು ತೀರಿಸೋದು ಕಷ್ಟ ಆಗುತ್ತೆ. ಸೊ ಈಗ ಮತ್ತೆ ಹೆಂಗೆ ಮೈಕ್ರೋ ಫೈನಾನ್ಸ್ ಕಂಪನೀಸು ಅವರು ಫಂಕ್ಷನ್ ಆಗಬೇಕಲ್ಲ. ಸೊ ಹಂಗಾಗಿ ಎಲ್ಲರೂ ಸ್ವಲ್ಪ ಮೈಂಡ್ಲೆಸ್ ಲೆಂಡಿಂಗು ಇರಬಾರ್ದು, ಮೈಂಡ್ಲೆಸ್ ಬಾರೋಯಿಂಗು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇದು ಇನ್ನೂ ಒಂದಷ್ಟು ಈಗ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಅಥವಾ ಸ್ವಸಹಾಯ ಸಂಘಗಳ ಮುಖಾಂತರ ಹೇಗೆ ಒಂದು ಅರಿವು ಮೂಡಿಸುವ ಕಾರ್ಯಕ್ರಮ ಮಾಡುವುದು ಅಂತ ನಾವು ಈಗಾಗಲೇ ಯೋಚನೆ ಮಾಡಿದ್ವಿ. ಅದನ್ನು ಮುಂದಿನ ವಾರದಲ್ಲಿ ಕೂಡ ನಾವು ಪ್ರಾರಂಭ ಮಾಡ್ತೀವಿ ಥ್ರೂ ಅವರ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್. ಬಿಕಾಸ್ ಎಲ್ಲ ಮಹಿಳೆಯರು ಒಂದಲ್ಲದೆ ಒಂದು ಸೆಲ್ಫ್ ಹೆಲ್ಪ್ ಗ್ರೂಪ್ಸಲ್ಲಿ ಇದೆ, ಗೌರ್ಮೆಂಟ್ ಮಾಡುವ ಸೆಲ್ಫ್ ಹೆಲ್ಪ್ ಗ್ರೂಪ್ಸಲ್ಲಿ. ಸೊ ಅದು ಮುಖಾಂತರನೇ ನಾವು ಅರಿವು ಮೂಡಿಸುವ ಕಾರ್ಯಕ್ರಮ ಮಾಡ್ತೀವಿ. ತಿಳಿಸಿದಿರಿ ಮೈಕ್ರೋ ಫೈನಾನ್ಸಲ್ಲಿ ಹೇಗೆ ಲೋನ್ ಕೊಡಬೇಕು ಅನ್ನೋದು. ಒಟ್ಟು ಮ್ಯಾಕ್ಸಿಮಮ್ ಹೈಯರ್ ಲಿಮಿಟ್ ಬಂದು 3 ಲಕ್ಷ ಇದೆ. ಆ್ಯಂಡ್ ಒಬ್ಬ ವ್ಯಕ್ತಿ 4 ಸಾರಿ ಲೋನ್ ತೊಗೋಬೋದು. 3 ಲಕ್ಷನೂ ಅಂದರೆ 4 ಸಾರಿ ಸೇರಿ 3 ಲಕ್ಷಕ್ಕಿಂತ ಹೆಚ್ಚು ಆಗಬಾರದು.
ಸೊ ಇದು ಬಿಟ್ಟು ಯಾರು ಹೆಚ್ಚು ತೊಗೋಬಾರದು. ಆ್ಯಂಡ್ ಕಂಪ್ನೀಸು ಸಹ ಈ ಆಧಾರ್ ಕಾರ್ಡ್ ಥ್ರೂ ಎಲ್ಲ ಲಿಂಕ್ ಆಗಿದ್ದಾವೆ, ಅವರು ಸಹ ಇದೆಲ್ಲ ನೋಡಿಕೊಂಡು ಮಲ್ಟಿಪಲ್ ಲೋನ್ ಮಾಡಬಾರ್ದು. ಈಗ ಸಾರ್ವಜನಿಕರು ಸಹ ಅವರಿಗೆ ಸಾಲ ಸಿಗ್ತಾ ಇದೆ ಅಂತ ಹೇಳಿಬಿಟ್ಟು ಎಲ್ಲೂ ಹೆಚ್ಚು ತೊಗೊಳ್ಳೋದು, ಅದಾದಮೇಲೆ ಅದು ತೀರ್ಸೋಕ್ಕೆ ಕಷ್ಟ ಬಿದ್ದೋದು ಇದೆಲ್ಲ ಆಗಬಾರ್ದು. ಅವರು ಸಹ ಇದೆಲ್ಲ ನೋಡಿಕೊಂಡು ಮಾಡಬೇಕು. ಈಗ ನಾವು ಈಗ ಅಬ್ಸರ್ವ್ ಮಾಡ್ತಾ ಇರೋದ್ರಿಂದ ಇಲ್ಲಿ ಕಂಡು ಬರ್ತಾ ಇರೋದು, ಒಂದು ಪ್ರೈವೇಟ್ ಲೆಂಡಿಂಗ್, ಈ ಸಾರ್ವಜನಿಕರಿಂದ ಕೈ ಸಾಲ ತೊಗೊಳ್ಳೋದು. ಎರಡನೇದು ಬ್ಯಾಂಕ್ ಕರೆಸ್ಪಾಂಡರ್ಸ್ ಅಂತ BC ಅಂತ ಇರ್ತಾರೆ, ನ್ಯಾಷನಲೈಸ್ಡ್ ಬ್ಯಾಂಕ್ಸ್, ಅವರು ಬ್ಯಾಂಕ್ ಕರೆಸ್ಪಾಂಡೆನ್ಸಿಂದ ಡೈರೆಕ್ಟ್ಲಿ ಲೋನ್ ಕೊಡ್ತಾ ಇದ್ದಾರೆ, ಅವರು SHG ಮೂಲಕ ಕೊಡ್ತಾ ಇದ್ದಾರೆ. 3 ಈ ಮೈಕ್ರೋ ಫೈನಾನ್ಸ್ ಕಡೆ ಕೊಡ್ತಾ ಇದ್ದಾರೆ. ಈ ಎಲ್ಲ ಲೋನಿಂಗ್ ಸಿಸ್ಟಮ್ ಏನು ನಡೀತಾ ಇದೆ, ಇದು ಯಾವುದಾದ್ರೂ ರೀಪೇಮೆಂಟ್ ಕೆಪಾಸಿಟಿಗಿಂತ ಹೆಚ್ಚು ತೊಗೊಂಡಿದ್ದರೆ ಈ ಥರ ಘಟನೆಗಳು ಆಗೋಕ್ಕೆ ಅವಕಾಶ ಇರುತ್ತೆ. ಬಟ್ ಆದರೂ ಸಹ ಯಾರು ಲೋನ್ ಕೊಡ್ತಾರೆ ಅವರು ಕಾನೂನು ಮೀರಿ ಈ ಥರ ಏನಾದರೂ ಕ್ರಮ, ಅವಾಚ್ಯ ಶಬ್ದದಿಂದ ಬೈಯೋದು, ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋದು, ಫಿಸಿಕಲಿ ಅಸಾಲ್ಟ್ ಮಾಡೋದು, ಈ ಥರ ಏನಾದರೂ ಮಾಡಿದರೆ ಅವ್ರ ಮೇಲೆ ಇಮಿಡಿಯೇಟಾಗಿ ಪೊಲೀಸರು ಶಿಸ್ತು ಕ್ರಮ ತೊಗೊಳ್ತಾರೆ, FIR ಕ್ರಮ ತೊಗೊಳ್ತಾರೆ. ತಿರ್ಗಾ ಅವ್ರೇನು ಬರೋದಿಲ್ಲ ಅಂದರೆ ಅದನ್ನು ನಾವು ನಮಗೆ ತಿಳಿಸ್ಬೇಕು ತಹಶೀಲ್ದಾರ್ಗೆ ಅಥವಾ ಬೇರೆ ಯಾರಿಗಾದ್ರೂ ನಮ್ಮ ಲೋಕಲ್ ಪೊಲೀಸ್. ಅವರೇ ಬಂದಿದ್ದು ಅದೇ ಮುಂದೆ ಒಂದು ಮಗುನ ಇನ್ನು ಗಂಡು ಹುಡುಗ ಇದೆ ಸರ್. ಇನ್ನು ಎಷ್ಟು ಕಡೆ ಯಾರು ಬರೋಬ್ಬರಿ 2 ತಗೊಂಡು 4 ಲಕ್ಷ ಕಟ್ಟಿದ್ದೀರಿ ಸರ್. 2 ಲಕ್ಷ ಹೇಳಿ ಸಾಹೇಬ್ರಿಗೆ ಎಷ್ಟು ತಗೊಂಡು ಸ್ಕೂಲ್ಗೆ ಹೋಗ್ತೀನಾ? ಎಷ್ಟನೇ ಕ್ಲಾಸ್? 3 ಸ್ಟ್ಯಾಂಡರ್ಡ್. ವೆರಿ ಗುಡ್. ಓದ್ಬೇಕು ಚೆನ್ನಾಗಿ. ನೀನು ಚೆನ್ನಾಗಿ ಓದಿದ್ರೆ ನೋಡಿ ಹಿಂಗೆಲ್ಲ ಆಗಲ್ಲ. ಸಾಲಾಗಿಲ್ಲ, ಏನೂ ಮಾಡಂಗಿಲ್ಲ. ನೀನು ಚೆನ್ನಾಗಿ ಓದ್ಬಿಡ್ಬೇಕು, ಹೌದಾ? 2.5 lakhs ತಗೊಂಡ್ರೆ ಸರ್. 4,80,000 they have paid ಆಲ್ರೆಡಿ. ಅಷ್ಟು ಆದ್ರೂ ಇನ್ನೂ 80,000